ಏಕಾಏಕಿಯಾಗಿ 6 ಜನ ಎಲ್ಲಿಂದ ಬಂದರು ಅನ್ನೋದೇ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಒಂದು ಕಡೆಗಿರಲಿ, ಇವತ್ತು 13ನೇ ಪಾಯಿಂಟನ್ನು ಗುರುತಿಸಿದ್ರು. ಆ 13ನೇ ಪಾಯಿಂಟ್ನಲ್ಲಿ ಇವತ್ತು ಹುಡುಕಾಟವನ್ನು ನಡೆಸಬೇಕಾಗಿತ್ತು. ಅಲ್ಲಿ ಹುಡುಕಾಟವನ್ನು ಮಾಡಲಿಲ್ಲ. ಇವತ್ತು 14ನೇ ಪಾಯಿಂಟ್ ಅಂತ ಕೆಲವರು ಕರೆದಿದ್ದಾರೆ. ಅದನ್ನು ಇಲ್ಲೊಂದು ಕಡೆಗೆ 11 ಪಾಯಿಂಟ್ ಎ ಅಂತ ಕರೀತಾರೆ. ಅನಾಮಿಕ ಗುರುತಿಸಿದಂಥ ಸ್ಪಾಟ್ 14ರಲ್ಲಿ ಉತ್ಖನನ ಕಾರ್ಯ. 14 ಅವನು ಗುರುತಿಸಿರಲಿಲ್ಲ. ಅಲ್ಲೊಂದು ಅಸ್ಥಿಪಂಜರ ಸಿಕ್ಕ ನಂತರ ಅಲ್ಲಿ ಈಗ ಶೋಧ ಕಾರ್ಯ ಅಲ್ಲೇ ಹುಡ್ಕೋಣ ಅಂತ ಹೋಗ್ತಾ ಇದ್ದಾರೆ. ಬೆಳತಂಗಡಿ ಕಚೇರಿಗೆ ಈಗ ತನಿಖಾ ತಂಡ ಹೋಗಿದೆ. ಅನಾಮಿಕ ಕೂಡ ವಾಪಸ್ ಆಗಿದ್ದಾರೆ. ಇವತ್ತು ಯಾವುದೇ ರೀತಿಯಾಗಿ ಬಂಗ್ಲೆ ಗುಡ್ಡ ರಹಸ್ಯ ಏನು ಕೂಡ ಬಂದಿಲ್ಲ. ಇವತ್ತಿನ ಶೋಧ ಕಾರ್ಯ ಅಂತ್ಯವಾಯ್ತಾ? ಕಾರಣ ಬೆಟ್ಟದ ಮೇಲ್ಗಡೆಗೆ ಅಲ್ಲೆಲ್ಲ ಹುಡುಕಾಡ್ತಾ ಇದ್ರಂತೆ. ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಉಪ್ಪೆಲ್ಲ ತೊಗೊಂಡು ಹೋಗಿದ್ರು. ಅದು ಯಾವುದು ಕೂಡ ಈಗ ಗೊತ್ತಾಗಿಲ್ಲ. ಎಲ್ಲ ಕಡೆಯೂ ಕೂಡ ನಾನು ಅಲ್ಲಿ ಹೂತಾಕಿದ್ದೀನಿ, ಇಲ್ಲಿ ಹೂತಾಕಿದ್ದೀನಿ, ನೂರಾರು ಹೂತಾಕಿದ್ದೀನಿ, ಸಾವಿರಾರು ಹೂತಾಕಿದ್ದಾರೆ ಅಂತ ಹೇಳೋದನ್ನು ಕೆಲವರು ವಿಜೃಂಭಿಸಿ ಏನು ಕಥೆ ಕಟ್ಟಿದ್ರು. ಆದರೆ ಈಗ ಸದ್ಯಕ್ಕೆ ಹುಡುಕಿರೋದ್ರಲ್ಲಾದರೂ ಒಂದಾದರೂ ಸಿಗಬೇಕಾಗಿತ್ತಲ್ಲ. ಇವರು ಸತ್ಯ ಹೇಳ್ತಾ ಇದ್ದಾರೆ ಅನ್ನೋದಾದರೆ. ನನ್ನ ಸಹೋದ್ಯೋಗಿ ದೀಪಕ್ ಜೈನ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದೀಪಕ್, ಇವತ್ತಿನ ಕಾರ್ಯ ಚಟುವಟಿಕೆಗಳೆಲ್ಲವೂ ಕೂಡ ಮುಕ್ತಾಯವಾಯ್ತಾ? ತನಿಖೆ ಅಂತ್ಯವಾಯ್ತಾ? ಜೊತೆಗೆ SIT ಈಗ ಮುಂದಿನ ನಡೆ ಏನು ಹಾಗಿದ್ದಾಗ? ಅದರ ಜೊತೆಗೆ ಈ 6 ಜನ ಬಂದ್ರಲ್ಲ, ಈ 6 ಜನ ಯಾರ್ರೀ ಅವರು? ಏಕಾಏಕಿಯಾಗಿ ಧುತ್ ಅಂತೇಳಿ ಎಲ್ಲ ಮುಗಿತಾ ಇದೆ, ಎಲ್ಲ ಸ್ಪಾಟ್ಗಳು ಮುಕ್ತ ಆಗ್ತಿದೆ ಅಂತೇಳಿ 6 ಜನನ ಮತ್ತೆ ಕಳಿಸ್ಕೊಟ್ರ ಯಾರಾದರೂ? ಏನು ಕತೆ? ಯಾಕೋ ಆ ರೀತಿಯಲ್ಲಿ ಅನುಮಾನ ಬರ್ತಾ ಇದೆ ಈ ಪ್ರಕರಣ. ಅರುಣ್, ಮುಸುಕುದಾರಿ ದೂರುದಾರ ಕೇಸ್ ಕೊಟ್ಟ ನಂತರ 3 ದಿವಸದ ಹಿಂದೆ ಮತ್ತೋರ್ವ ಸಾಮಾಜಿಕ ಹೋರಾಟಗಾರ ಮಾಧ್ಯಮಗಳ ಮುಂದೆ ಮತ್ತು SITಯ ಮುಂದೆ ಬಂದು ದೂರನ್ನು ಕೊಟ್ಟಿರುವಂಥದ್ದು. ನಾನು ಒಂದು ಬಾಲಕಿಯ ಮೃತದೇಹವನ್ನು ನೋಡಿದ್ದೇನೆ, ನನಗೂ ಕೂಡ ಅದೊಂದು ಮಹಜರು ಮಾಡುವಂತಹ ಮತ್ತು ತನಿಖೆ ನಡೆಸಲಿಕ್ಕೆ ಅವಕಾಶ ಕೊಡಿ ಅನ್ನುವಂಥದ್ದು. ಈ FIR ಇನ್ನಷ್ಟೇ ದಾಖಲಾಗಬೇಕಾಗಿದೆ. ಈಗಾಗಲೇ ಅದನ್ನು ಪೊಲೀಸ್ ಮಹಾನಿರ್ದೇಶಕರು SITಗೆ ಕೊಟ್ಟಿದ್ದಾರೆ. ಇನ್ನೊಂದು 2 ದಿವಸದಲ್ಲಿ ಆ ವ್ಯಕ್ತಿಯನ್ನ ಕರೆಯುವಂತಹ ಸಾಧ್ಯತೆ ಇದೆ ವಿಚಾರಣೆಗೆ. ಅದಾದ ನಂತರ 6 ಜನ ಬಂದಿದ್ದಾರೆ. ಆ ವ್ಯಕ್ತಿ ಹೇಳಿದ 6 ಅಲ್ಲ 60 ಜನ ಬರ್ತಾರೆ, ದೂರು ಕೊಡ್ತಾರೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು 6 ಜನ ಪ್ರತ್ಯಕ್ಷ ಆಗಿದ್ದಾರೆ. ಅವರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ SIT ಅವರು ಅನ್ನುವಂಥದ್ದು. ಈ ನಡುವೆ ಇವತ್ತು ನಡೆದಂತಹ ಏನೊಂದು ಕಾರ್ಯಾಚರಣೆ ಇದೆ, ಇದು ಕೂಡ ವಿಫಲ ಅನ್ನುವಂಥ ಮಾತುಗಳು. ಯಾಕಂತಂದ್ರೆ ಇವತ್ತು 13ನೇ ಪಾಯಿಂಟ್ ಮತ್ತು ಕೊನೆಯ ಫೈನಲ್ ಒಂದು ಉತ್ಖನನ ಅನ್ನುವಂಥ ಒಂದು ಚರ್ಚೆಗಳಾಗಿತ್ತು. ಬಹಳ ಬಿಗ್ ಡೇ ಅನ್ನುವಂಥದ್ದು ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು. ಆದರೆ ಅದು ಆಗಲಿಲ್ಲ. ನಾಳೆ ಆಗ್ತದಾ ಇಲ್ವಾ ಅಂತೇಳಿ ಗೊತ್ತಿಲ್ಲ. ಹಾಗಾಗಿ ಇವತ್ತಿನ ಕಾರ್ಯಾಚರಣೆಯಲ್ಲಿ 4-5 ಗಂಟೆಗಳ ಕಾಲ ಬಂಗ್ಲೆಗುಡ್ಡೆಯ ಮೇಲ್ಭಾಗದಲ್ಲಿ ಸುಮಾರು 15ಕ್ಕಿಂತ ಹೆಚ್ಚು ಜನ ಮಾನವ ಶ್ರಮವನ್ನು ಬಳಸಿ ಉತ್ಖನನ ಮಾಡಿದ್ರು ಕೂಡ ಅಲ್ಲಿ ಯಾವುದೇ ಕಳೆಬರಗಳು ಸಿಕ್ಕಿಲ್ಲ. ನಾಳೆ 13ನೇ ಪಾಯಿಂಟ್ ಅಂತ ಹೇಳಿ ಹೇಳಲಾಗ್ತಾ ಇದೆ. ಆದರೆ ಸದ್ಯಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯತ್, ನೀರಾವರಿ ಇಲಾಖೆಯವರು, ಮೆಸ್ಕಾಂ ಇವರ ಜೊತೆ ಮೀಟಿಂಗ್ ಅನ್ನ ನಡೆಸಿದ್ದಾರೆ. ಅಲ್ಲಿಯ ಸ್ಥಳವನ್ನ ಪರಿಶೀಲನೆಯನ್ನ ಸ್ವತಃ DIG ಆಗಿರುವಂತಹ ಅನುಚೇತ್ ಅವರೇ ಹೋಗಿ ಸುಮಾರು 15 ನಿಮಿಷ ಇದ್ದು ಅಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕಾರಣ ಅಲ್ಲಿ ಡ್ಯಾಮ್ನ ಪಕ್ಕದಲ್ಲೇ ಇದೆ, ಏನಾದರೂ ಹೆಚ್ಚು ಕಮ್ಮಿ ಆಗಬಹುದು ಅನ್ನುವಂಥ ಒಂದು ಆತಂಕ. ಅದರ ಜೊತೆಗೆ 2 ವಿದ್ಯುತ್ ಕಂಬಗಳಿವೆ. ಹಾಗಾಗಿ ಅಲ್ಲಿ ಏನಾಗ್ತದೆ ಅನ್ನುವಂಥದ್ದು ನಾಳೆ ಕುತೂಹಲ. ಈಗ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗ್ತಾ ಇದೆ. ನಾವು ವೇಟ್ ಮಾಡ್ತಾ ಇದ್ದೇವೆ, ಇವತ್ತೇನಾದರೂ ಮೊಹಂತಿ ಅವರು ಬಂದು ಕ್ಲಾರಿಫಿಕೇಶನ್ ಕೊಡ್ತಾರಾ ಈ ಎಲ್ಲ ಚರ್ಚೆಗಳ ಬಗ್ಗೆ ಅನ್ನುವಂಥದ್ದು. ಅದರ ಜೊತೆಗೆ ಆತನನ್ನು ಮತ್ತೆ ರಿವರ್ಸ್ ಏನಾದರೂ ವಿಚಾರಣೆಗೆ ಒಳಪಡಿಸ್ತಾರಾ ಅನ್ನುವಂಥದ್ದು ಕೂಡ ಕುತೂಹಲ. ಈ ಕ್ಷಣದವರೆಗೆ SIT ಅಧಿಕೃತವಾಗಿ ಒಂದೇ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿಲ್ಲ. ಎಷ್ಟು ಜಾಗದಲ್ಲಿ ಅಗದಿದ್ದಾರೆ ಅನ್ನುವಂಥದ್ದು ಮಾತ್ರ ಈಗ 14 ಪಾಯಿಂಟ್ ಅಂತ ಸಿಗ್ತಾ ಇದೆ. ಆದರೆ ಆ 14 ಪಾಯಿಂಟ್ನ ಜೊತೆಗೆ ಆ ದೂರುದಾರ ಹೇಳಿದಂಥ ಸ್ಥಳದಲ್ಲಿ ಆಸುಪಾಸಿನಲ್ಲಿ ಸಣ್ಣ ಪುಟ್ಟ ಅಗೆಯುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆ ಲೆಕ್ಕದಲ್ಲಿ ಅದು 20ಕ್ಕಿಂತ ಹೆಚ್ಚು ಅಂತಾನೆ ಲೆಕ್ಕ ಹಿಡಿಬಹುದು. ಆದರೆ ಆತ ಗುರುತಿಸಿದ್ದು 14 ಅಂತ ಸದ್ಯಕ್ಕೆ ಲೆಕ್ಕ ಸಿಗ್ತಾ ಇದೆ. ಆದರೆ ಇದನ್ನ ಕ್ಲಾರಿಫಿಕೇಶನ್ ಕೊಡಬೇಕಾದವರು SIT ಈ ಕ್ಷಣದವರೆಗೆ ಯಾವುದೇ ಒಂದು ಮಾಹಿತಿಯನ್ನ ಮಾಧ್ಯಮಗಳಿಗೆ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಅರುಣ್.